ಮಂಡಲ್ ವರದಿಯನ್ನು ಕಾಂಗ್ರೆಸ್ ಪಕ್ಷರು ಅದನ್ನು ಬೆಂಬಲ ನೀಡಿದ್ರು. ಅದಕ್ಕೆ 1956ರಲ್ಲಿ ಕಾಕಾ ಕಾಲೇಲ್ಕರ್ ವರದಿಯನ್ನು ಅಂದಿನ ಪ್ರಧಾನಮಂತ್ರಿಗಳು ಜವಾಹರ್ಲಾಲ್ ನೆಹರು ಅವರು ಕಸದ ಬುಟ್ಟಿಗೆ ಹಾಕಿದ್ರಲ್ಲ, ಈ ಮಾಹಿತಿ ಸಿದ್ದರಾಮಯ್ಯವ್ರಿಗೆ ಇಲ್ವಾ? ಹಾಗಾದರೆ ಇವತ್ತು ಹಿಂದುಳಿದ ವರ್ಗಕ್ಕೆ ಇವತ್ತು ನ್ಯಾಯ ಸಿಗೋದಕ್ಕೆ ಸಾಧ್ಯ ಆಗ್ತದ? ಇದನ್ನ ಇವತ್ತು ದೇಶದ ಜನ, ಇವತ್ತು ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾತಕ್ಕೋಸ್ಕರ ಇವತ್ತು ಹಿಂದುಳಿದ ವರ್ಗಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇವತ್ತು ಎಸಿಸಿಯ OBC ಪ್ಯಾನಲ್ ಯಾಕೆ ಇವತ್ತು ಹಿಂದುಳಿದ ವರ್ಗಗಳ ಬಗ್ಗೆ ಕಾಳಜಿ ತೋರಿಸ್ತಾ ಇದ್ದಾರೆ, ಮೊಸಳೆ ಕಣ್ಣೀರು ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬಿಹಾರದ ಚುನಾವಣೆ ಬಂದಿದೆ. ಬಿಹಾರ ರಾಜ್ಯದ ಚುನಾವಣೆ, ವಿಧಾನಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ಈಗ ಸಿದ್ದರಾಮಯ್ಯನವರ ಮೂಲಕ OBCಗಳ ಅಹಿಂದಗಳ ಚಾಂಪಿಯನ್ ಸಿದ್ದರಾಮಯ್ಯನವರು ಅಂತೇಳಿ ನಾವಿವತ್ತು ಈ ಸಮುದಾಯಗಳಿಗೆ ನ್ಯಾಯ ಕೊಡ್ತೇವೆ ಅಂತೇಳಿ ಮೊಸಳೆ ಕಣ್ಣೀರು ಹಾಕ್ತಾ ಅನ್ನೋ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಮಾಡಕ್ಕೆ ಹೊರಟಿದೆ. ಯಾಕೆ ಸಿದ್ದರಾಮಯ್ಯನವರೇ ಸ್ವಾತಂತ್ರ್ಯ ಬಂದಾಗಿನಿಂದ ಇವತ್ತು 75 ವರ್ಷಗಳಲ್ಲಿ 55-60 ವರ್ಷಗಳ ಕಾಲ ಈ ದೇಶದಲ್ಲಿ, ರಾಜ್ಯದಲ್ಲಿ ಆಡಳಿತ ನಡೆಸಿರ್ತಕ್ಕಂಥವ್ರು ನೀವು ಕಾಂಗ್ರೆಸ್ ಪಕ್ಷದವರು. ಒಂದೇ ಕುಟುಂಬದವರು ಇವತ್ತು 50 ವರ್ಷಗಳ ಕಾಲ ಆಡಳಿತ ನಡೆಸಿದ್ದಾರೆ ಕೇಂದ್ರದಲ್ಲಿ. ಇಷ್ಟು 2025ರಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಈ ದೇಶದಲ್ಲಿ, ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳಿಗೆ, ಪರಿಷ್ಠ ಜಾತಿ, ಪರಿಷ್ಠ ಪಂಗಡಗಳಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆ ಅಥವಾ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಹೊಣೆಗಾರರು ಯಾರು? ಭಾರತೀಯ ಜನತಾ ಪಾರ್ಟಿ ಅಲ್ಲ, ಕಾಂಗ್ರೆಸ್ ಪಕ್ಷದವರು ಇರ್ತದೆ ಹೊಣೆನ ಹೊರಬೇಕಾಗ್ತದೆ. ಮಾಡಿದ್ದಾರಿ. ಈಗ ಎಲ್ಲಾರು ನಮ್ಮ ಶಾಲೆಗೆ ಅಡ್ಮಿಷನ್ ಮಾಡ್ಬೇಕಂತ ನಮ್ಮ ಪ್ರಧಾನ ಗುರುಗಳಾದ ಶ್ರೀ ಎ ಬಿ ಪಾಟೀಲ್ ಗುರುಗಳಿಗೆ ಪ್ರತಿ ಎಲ್ಲಾ ಮಕ್ಕಳಿಗೆ ದಾಖಲಾಗುವ ಮಕ್ಕಳಿಗೆ 1111 ರೂಪಾಯಿ ಠೇವಣಿ ಇಟ್ಟಿದ್ದಾರೆ. ಮತ್ತ ನಮ್ಮ ಶಾಲೆಯ ಶ್ರೀ ಸಂಗಮೇಶ್ ಹತ್ತರ್ಗ್ಯಾಳ್ ಸರ್ ಇವರು ಪ್ರತಿ 1 ರಿಂದ 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರ್ಯಾಕ್ ಸೂಟ್ ಅನ್ನು ವಿತರಣೆ ಮಾಡಿದ್ದಾರೆ. ಕನ್ನಡ ಶಾಲಿಗೆ ಹುಡುಗರಿಗೆ ಹಚ್ಚಬೇಕ್ರಿ. ಇಟ್ಟೆಲ್ಲಾ ಕನ್ನಡ ಶಾಲಿ ಇಂಪ್ರೂವ್ ಆಲತ್ತೈತ್ರಿ. ಒಟ್ಟ ಸರ್ಗಳು ಎಲ್ಲಾ ತಮ್ಮ ಖರ್ಚಿಲೆ ಇದು ಮಾಡ್ಲತ್ತಾರ್ರಿ. ಸರ್ ತಮ್ಮ ಖರ್ಚಿಲೆ ಬುಕ್ ಕೊಡ್ತಾರ್ರಿ, ಮತ್ತ ಅರ್ಬಿ ಕೊಟ್ಟಾರ್ರಿ. ಈಗ ದಿನ ಒಂಥರ ಏನಾದ್ರು ಊಟ ಸ್ಪೆಷಲ್ ಇರ್ತೈತ್ರಿ. ಮಾಡ್ಯಾರ್ಲಿ 1111 ರೂಪಾಯಿ ಮಾಡ್ಯಾರ್ರಿ. ಒಳ್ಳೆ ಬದಲಾವಣೆ ಸಾಧ್ಯ ಆಗುತ್ತೆ ಅಂತ ಹೇಳಿ ನಾವು ಹೊಸದಾಗಿ ಏನಾದ್ರು ಯೋಚನೆ ಮಾಡಬೇಕು ಅಂತ ಹೇಳಿ ಸರ್ ಜೊತೆಗೆ ನಾವು ಕೂಡ ಕೈ ಜೋಡಿಸಬೇಕು ಅನ್ನಾಗಿ ನಮ್ಮ ಪಾಲಕರಿಗೆ ಕೇಳಿ ನಾವು ಏನ್ ಮಾಡಿದೇವೆ ಅಂದ್ರೆ 50,000 ರೂಪಾಯಿ ಮೊತ್ತದ ಒಂದು ಎಲ್ಲ 134 ವಿದ್ಯಾರ್ಥಿಗಳಿಗೆ ಅಂದ್ರೆ ಇನ್ನು 3 ವರ್ಷಗಳ ನಂತರ 3 ವರ್ಷದವರೆಗೂ ಕೂಡ ಈ 2 ಯೋಜನೆಗಳು ಜಾರಿಗೆ ಬರಲಾವೆ. ಏನದಂದ್ರೆ ಟ್ರ್ಯಾಕ್ ಸೂಟ್ ಅಂದ್ರೆ ಖಾಸಗಿ ಶಾಲೆಗಳ ಹಾಗೆ ನಮ್ಮ ಶಾಲೆಗಳು ಕೂಡ ಮಕ್ಕಳು ಬಣ್ಣ ಬಣ್ಣದ ಹಾಗೆ ಕಾಣಲಿ, ಹೊಸ ಒಂದು ಚೈತನ್ಯ ನಮ್ಮಲ್ಲಿ ಹುಟ್ಲಿ ಅಂತ ಹೇಳಿ ಎಲ್ಲ ಮಕ್ಕಳಿಗೆ ನಾವು ಟ್ರ್ಯಾಕ್ ಸೂಟ್ಗಳನ್ನ ಕೊಡುವ ಮುಖಾಂತರ ಒಂದು ಯೋಜನೆಯನ್ನ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಗುರಿಯನ್ನ ಹಾಕೊಂಡುಕೊಂಡಿದ್ದೀವಿ. 26ನೇ ಸಾಲಿಗೆ ನಾವು ಯಾವ ಮಗು ನಮ್ಮ ಶಾಲೆಯಲ್ಲಿ ದಾಖಲಾಗ್ತದೆಯೋ ಆ ಪ್ರತಿಯೊಂದು ಮಗುವಿಗೆ 1111 ರೂಪಾಯಿ ಒಂದು ಠೇವಣಿಯನ್ನು ಇಡುವಂತ ಯೋಜನೆಯನ್ನು ಹಾಕಿದ್ದೇವೆ. ಇದರಿಂದಾಗಿ ಸಾಕಷ್ಟು ಮಕ್ಕಳು ಅಂದ್ರೆ ಸುಮಾರು ಇವತ್ತಿಗೆ 34 ವಿದ್ಯಾರ್ಥಿಗಳಿಗಿಂತ ಹೆಚ್ಚು ಇವತ್ತು ಶಾಲೆಯಲ್ಲಿ ಹೊಸದಾಗಿ ದಾಖಲಾಗಿವೆ. ಅದರ ಜೊತೆಗೆ ಆ ಮಕ್ಕಳ ಪ್ರತಿಯೊಂದು ಮಗುವಿಗೆ 6 ತಿಂಗಳವರೆಗೆ ಉಚಿತವಾದಂತಹ ಲೇಖನಿ ಸಾಮಗ್ರಿಗಳನ್ನು ಕೊಡುವಂತ ಯೋಜನೆಯನ್ನು ಕೂಡ ಹಾಕಿದ್ದೇವೆ. ಇದರಿಂದಾಗಿ ನಮಗೆ ಹೋದ ವರ್ಷಕ್ಕಿಂತ ಹೆಚ್ಚಿನ ಮಕ್ಕಳು ದಾಖಲಾಗಿವೆ. ಇದೊಂದು ಸಂತೋಷದ ವಿಚಾರ ಅಂತ ಹೇಳ್ಬೋದು.